ಓಂ ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ. ಮುರಳಿಯ ದಿನಾಂಕ 30/8/2025. ಬೆಳಗಿನ ತರಗತಿ ರಿವೈಸ್ ಕೋರ್ಸ್ 23/4/1968. ಆಜ್ಞಾಕಾರಿ ಮಕ್ಕಳೇ, ತಂದೆ ಯಾರು ಬಹಳ ಚೆನ್ನಾಗಿ ಸೇವೆ ಮಾಡುತ್ತಾರೆ ಹಾಗೂ ನೆನಪು ಮಾಡುತ್ತಾರೆ ಅಂತಹ ಮಕ್ಕಳನ್ನು ನೆನಪು ಮಾಡುತ್ತಾರೆ. ಅವರು ತಂದೆಗೆ ಬಹಳ ಪ್ರಿಯರಾಗಿರುತ್ತಾರೆ. ಆ ಪ್ರೀತಿಯ ಸುಗಂಧ ಬರುತ್ತಿರುತ್ತದೆ. ಅಲ್ಲಿಯೂ ಸಹ ಅವರು ಒಳ್ಳೊಳ್ಳೆ ಹೂಗಳು ಆಗುತ್ತಾರೆ. ತಂದೆ ಎಲ್ಲ ಆತ್ಮರುಗಳಿಗೂ ತಿಳಿಸಿಕೊಡುತ್ತಿದ್ದಾರೆ. ಶರೀರವನ್ನು ನೆನಪು ಮಾಡುತ್ತಿರುತ್ತಾರೆ. ಹಾಗೆಯೇ ಆತ್ಮದ ನೆನಪು ಬರುತ್ತದೆ. ಶರೀರದ ವಿನಃ ಆತ್ಮವನ್ನು ನೆನಪು ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆತ್ಮ ಬಹಳ ಚೆನ್ನಾಗಿತ್ತು ಎಂದು ತಿಳಿಸುತ್ತಾರಲ್ಲವೇ? ಈ ಆತ್ಮನಿಗೆ ಏನು ಆಸಕ್ತಿ ಇದೆ? ಇವರು ಬಹಿರ್ಮುಖಿಯಾಗಿದ್ದಾರೆ. ಇವರು ಈ ಜಗತ್ತನ್ನು ಸುತ್ತಾಡಲು ಇಷ್ಟಪಡುತ್ತಾರೆ ಎಂದು ಹೇಳುತ್ತಾರೆ. ಆ ಜಗತ್ತನ್ನು ಮರೆತಿದ್ದಾರೆ. ಆತ್ಮನ ನಾಮ ರೂಪ ಎದುರಿಗೆ ಬರುತ್ತದೆ. ಇಂತಹ ಆತ್ಮ ಬಹಳ ಚೆನ್ನಾಗಿದ್ದರು ಎಂದು ನೆನಪು ಮಾಡಿಕೊಳ್ಳುತ್ತಾರೆ. ಇಂತಹ ಆತ್ಮ ಬಹಳ ಚೆನ್ನಾಗಿ ಸೇವೆ ಮಾಡುತ್ತದೆ. ಇವರಲ್ಲಿ ಇಂತಹ ಗುಣಗಳು ಇದ್ದಾವೆ. ಶರೀರವನ್ನು ನೆನಪು ಮಾಡಿಕೊಳ್ಳುವುದರಿಂದ ಆತ್ಮದ ನೆನಪು ಬರುತ್ತದೆ. ಮೊದಲು ಶರೀರದ ನೆನಪು ಬರುತ್ತದೆ. ಏಕೆಂದರೆ ಶರೀರ ಕಣ್ಣಿಗೆ ಕಾಣುವಂತಹ ದೊಡ್ಡ ರೂಪದಲ್ಲಿ ಇದೆ. ಆತ್ಮ ಬಹಳ ಸೂಕ್ಷ್ಮ ಸಣ್ಣ ರೂಪದಲ್ಲಿ ಇದೆ. ಈ ದೊಡ್ಡದಾದ ಶರೀರಕ್ಕೆ ಯಾವುದೇ ಮಹಿಮೆ ಇಲ್ಲ. ಮಹಿಮೆ ಆತ್ಮನಿಗೆ ಮಾಡಲಾಗುತ್ತದೆ. ಈ ಆತ್ಮ ಬಹಳ ಚೆನ್ನಾಗಿ ಸೇವೆ ಮಾಡುತ್ತದೆ. ಈ ಆತ್ಮ ಇವರಿಗಿಂತ ಬಹಳ ಒಳ್ಳೆಯವರು. ಮೊದಲು ಶರೀರದ ನೆನಪು ಬರುತ್ತದೆ. ಇವರಿಗೆ ಅನೇಕ ಶರೀರ, ಅನೇಕ ಆತ್ಮಗಳನ್ನು ನೆನಪು ಮಾಡಿಕೊಳ್ಳುತ್ತಾರೆ. ಶರೀರದ ಹೆಸರು ನೆನಪಿಗೆ ಬರುವುದಿಲ್ಲ. ಕೇವಲ ರೂಪ ನೆನಪಿಗೆ ಬರುತ್ತದೆ. ಇಂತಹ ಆತ್ಮ ಎಂದು ಹೇಳುವುದರಿಂದ ಶರೀರದ ನೆನಪು ಅವಶ್ಯವಾಗಿ ಬರುತ್ತದೆ. ಈ ದಾದಾರವರ ಶರೀರದಲ್ಲಿ ಶಿವತಂದೆ ಬರುತ್ತಾರೆ ಎನ್ನುವುದು ಹೇಗೆ ನೀವು ಮಕ್ಕಳಿಗೆ ಗೊತ್ತಿದೆ. ನಡೆಯುತ್ತಾ ತಿರುಗಾಡುತ್ತಾ ಇದ್ದಾಗಲೂ ತಂದೆ ಜೊತೆಗಿರುತ್ತಾರೆ. ಈ ಬ್ರಹ್ಮ ತಂದೆಯ ತನುವಿನಲ್ಲಿ ಇರುತ್ತಾರೆ ಎನ್ನುವುದು ಗೊತ್ತಿದೆ. ಅವಶ್ಯವಾಗಿ ಶರೀರದ ನೆನಪು ಬರುತ್ತದೆ. ನಾವು ಹೇಗೆ ತಂದೆಯನ್ನು ಬ್ರಹ್ಮ ತಂದೆಯ ತನುವಿನಲ್ಲಿ ನೆನಪು ಮಾಡಬೇಕು ಅಥವಾ ಪರಮಧಾಮದಲ್ಲಿ ನೆನಪು ಮಾಡಬೇಕು ಎಂದು ಅನೇಕರಿಗೆ ಈ ಪ್ರಶ್ನೆ ಬರುತ್ತದೆ. ತಂದೆ ಹೇಳುತ್ತಾರೆ, ಆತ್ಮನನ್ನೇ ನೆನಪು ಮಾಡಬೇಕು. ಆದರೆ ಅವಶ್ಯವಾಗಿ ಶರೀರದ ನೆನಪು ಬರುತ್ತದೆ. ಮೊದಲು ಶರೀರ, ನಂತರ ಆತ್ಮ. ತಂದೆ ಇವರ ಶರೀರದಲ್ಲಿ ಕುಳಿತಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಶರೀರದ ನೆನಪು ಬರುತ್ತದೆಯಲ್ಲವೇ? ಇಂಥವರ ಶರೀರದಲ್ಲಿ ಇರುವಂತಹ ಆತ್ಮನಲ್ಲಿ ಈ ಗುಣ ಇದೆ, ಈ ಅವಗುಣ ಇದೆ. ತಂದೆಯೂ ಸಹ ನೋಡುತ್ತಾರೆ. ಯಾರು ನನ್ನನ್ನು ನೆನಪು ಮಾಡುತ್ತಾರೆ, ಯಾರಲ್ಲಿ ಬಹಳ ಗುಣಗಳಿದೆ, ಯಾವ ಹೂವಿನಲ್ಲಿ ಸುಗಂಧ ಇದೆ, ಹೂವುಗಳೊಂದಿಗೆ ಮನಸ್ಸು ಜೋಡಣೆಯಾಗುತ್ತದೆ. ಹೂಗುಚ್ಛ ಮಾಡುವಾಗ ಅದರಲ್ಲಿ ರಾಜ, ರಾಣಿ, ಪ್ರಜೆಗಳು, ಭಿನ್ನ ಭಿನ್ನ ಪ್ರಕಾರದ ಎಲ್ಲ ಹೂಗಳನ್ನು ಹೂಗುಚ್ಛದಲ್ಲಿ ಹಾಕುತ್ತಾರೆ. ತಂದೆಯ ದೃಷ್ಟಿ ಎಲ್ಲ ಹೂಗಳ ಕಡೆಗೆ ಇರುತ್ತದೆ. ಆತ್ಮ ಬಹಳ ಒಳ್ಳೆಯವರು, ಬಹಳ ಸೇವೆ ಮಾಡುತ್ತಾರೆ. ಬಲೆ ಬಹಳ ಸೇವೆ ಮಾಡುತ್ತಾರೆ. ಅಲ್ಲಿ ಇಲ್ಲಿ ಅಡ್ಡಾಡುತ್ತಾರೆ. ಆದರೂ ಸಹ ಆತ್ಮ ಅಭಿಮಾನಿಯಾಗಿದ್ದು ತಂದೆಯನ್ನು ನೆನಪು ಮಾಡುತ್ತಾರೆ. ಎಲ್ಲಿ ಸೇವೆ ನೋಡುತ್ತಾರೆ ಅಲ್ಲಿ ಹೋಗಿ ಸೇವೆ ಮಾಡುತ್ತಾರೆ. ಮತ್ತೆ ಬೆಳಗ್ಗೆ ಎದ್ದು ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳುತ್ತಾರೆ. ಅವರು ಯಾರನ್ನು ನೆನಪು ಮಾಡುತ್ತಾರೆ? ಶಿವ ತಂದೆಯನ್ನು ಪರಮಧಾಮದಲ್ಲಿ ನೆನಪು ಮಾಡುತ್ತಾರೋ ಅಥವಾ ಮಧುಬನದಲ್ಲಿಯೇ ತಂದೆಯನ್ನು ಇದ್ದಾರೆ ಎಂದು ನೆನಪು ಮಾಡುತ್ತಾರೋ? ತಂದೆಯ ನೆನಪು ಬರುತ್ತದೆಯಲ್ಲವೇ? ಇವರಲ್ಲಿ ಶಿವ ತಂದೆಯೂ ಇದ್ದಾರೆ. ಏಕೆಂದರೆ ತಂದೆ ಈಗ ಕೆಳಗೆ ಬಂದಿದ್ದಾರೆ. ಮುರುಳಿಯನ್ನು ಹೇಳುವುದಕ್ಕೋಸ್ಕರ ಕೆಳಗೆ ಬರಬೇಕಾಗುತ್ತದೆ. ಅವರಿಗೆ ತಮ್ಮ ಮನೆಯಲ್ಲಿ ಯಾವ ಕೆಲಸವೂ ಇಲ್ಲ. ಅಲ್ಲಿ ಹೋಗಿ ಏನು ಮಾಡುತ್ತಾರೆ? ಈ ತನುವಿನಲ್ಲಿ ಪ್ರವೇಶ ಮಾಡುತ್ತಾರೆ.
ಮೊದಲು ಅವಶ್ಯವಾಗಿ ಶರೀರದ ನೆನಪು ಬರುತ್ತದೆ, ನಂತರ ಆತ್ಮ. ಇಂತಹ ಶರೀರದಲ್ಲಿ ಯಾವ ಆತ್ಮ ಇದೆ ಅದು ಬಹಳ ಅನನ್ಯ ಮಗು, ಬಹಳ ಒಳ್ಳೆಯ ಮಗು ಎನ್ನುತ್ತಾರೆ. ಅವರಿಗೆ ಸೇವೆಯ ವಿನಃ ಬೇರೆ ಯಾವ ಯೋಚನೆಯೂ ಬರುವುದಿಲ್ಲ. ಬಹಳ ಮಧುರವಾಗಿರುತ್ತಾರೆ. ತಂದೆ ಎಲ್ಲರನ್ನೂ ನೋಡುತ್ತಾ ಇರುತ್ತಾರೆ. ಯಾವ ಮಕ್ಕಳು ಏನು ಮಾಡುತ್ತಾರೆ? ಈ ಮಕ್ಕಳು ಬಹಳ ಒಳ್ಳೆಯವರು ಎಂದು ನೋಡುತ್ತಾ ನೆನಪು ಮಾಡಿಕೊಳ್ಳುತ್ತಾರೆ. ಬಂಧನದಲ್ಲಿ ಇರುವಂತಹ ಮಕ್ಕಳು ವಿಕಾರಕ್ಕೋಸ್ಕರ ಎಷ್ಟೊಂದು ಹೊಡೆತಗಳನ್ನು ತಿನ್ನುತ್ತಾರೆ. ಆದರೂ ಸಹ ಎಷ್ಟು ಪ್ರೀತಿಯಿಂದ ತಂದೆಯನ್ನು ನೆನಪು ಮಾಡುತ್ತಾರೆ. ಈ ಸಮಯ ಲೆಕ್ಕಾಚಾರದ ಸಮಯವಾಗಿದೆ. ಕರ್ಮದ ಗತಿ ಇದೆ ಅಲ್ಲವೇ? ಯಾವಾಗ ತಂದೆಯನ್ನು ಬಹಳ ನೆನಪು ಮಾಡುತ್ತೇವೆ ಆಗ ಖುಷಿಯಿಂದ ಪ್ರೀತಿಯ ಕಣ್ಣೀರು ಹರಿಯುತ್ತದೆ. ಕೆಲವೊಮ್ಮೆ ಆ ಕಣ್ಣಿನ ನೀರು ಕಣ್ಣಿನಿಂದ ಕೆಳಗೆ ಬೀಳುತ್ತದೆ. ತಂದೆಗೆ ಬೇರೆ ಯಾವ ಉದ್ಯೋಗವಿದೆ? ಎಲ್ಲರನ್ನೂ ನೆನಪು ಮಾಡುತ್ತಾರೆ. ಬಹಳ ಮಕ್ಕಳು ನೆನಪು ಮಾಡುತ್ತಿರುತ್ತಾರೆ. ಈ ಆತ್ಮದಲ್ಲಿ ಯಾವ ಶಕ್ತಿಯೂ ಇಲ್ಲ, ತಂದೆಯನ್ನು ನೆನಪೇ ಮಾಡುವುದಿಲ್ಲ. ಇವರ ಈ ಆತ್ಮ ಬಹಳ ಚಂಚಲವಾಗಿದೆ. ಇವರು ಯಾರಿಗೂ ಸುಖ ಕೊಡುವುದಿಲ್ಲ. ಇವರು ತಮ್ಮ ಕಲ್ಯಾಣವನ್ನು ಮಾಡಿಕೊಳ್ಳುವುದಿಲ್ಲ. ತಂದೆ ಇದನ್ನೇ ಹುಡುಕುತ್ತಿರುತ್ತಾರೆ. ತಂದೆ ಆ ಮಕ್ಕಳನ್ನು ನೆನಪು ಮಾಡಿಕೊಳ್ಳುವುದು ಎಂದರೆ ತಂದೆಯಿಂದ ಶಕ್ತಿ ಸಿಗುತ್ತದೆ. ಆತ್ಮನಿಗೆ ಪರಮಾತ್ಮನ ಜೊತೆಗೆ ಸಂಬಂಧ ಇರುತ್ತದೆ ಅಲ್ಲವೇ? ಇಂತಹ ಒಂದು ದಿನ ಬರುತ್ತದೆ, ಆಗ ಯೋಗ ಬಲದಲ್ಲಿ ಬಹಳ ಜನ ಇರುತ್ತಾರೆ. ಯಾರು ನೆನಪು ಮಾಡುತ್ತಾರೆ ಅವರಿಗೆ ತಕ್ಷಣ ತಂದೆಯ ಸಾಕ್ಷಾತ್ಕಾರ ಆಗುತ್ತದೆ. ಅವರು ಬಹಳ ಸಣ್ಣ ಬಿಂದು ಆಗಿದ್ದಾರೆ. ಸಾಕ್ಷಾತ್ಕಾರದಿಂದ ಏನನ್ನೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಆದರೂ ಸಹ ಶರೀರದ ನೆನಪು ಬರುತ್ತಿರುತ್ತದೆ. ಆತ್ಮ ಬಹಳ ಸಣ್ಣ ಬಿಂದುವಾಗಿದೆ. ಆದರೆ ಪರಮಾತ್ಮನನ್ನು ಆತ್ಮ ನೆನಪು ಮಾಡಿದಾಗ ಆತ್ಮ ಪಾವನ ಆಗುತ್ತದೆ. ಕೆಲವರಲ್ಲಿ ಯಾವ ಸುಗಂಧವೂ ಇರುವುದಿಲ್ಲ. ಕೆಲವರಿಗೆ ಹೇಳುತ್ತಾರೆ ಈ ಆತ್ಮ ಯಾವ ಉಪಯೋಗಕ್ಕೂ ಇಲ್ಲ ಎಂದು. ತಂದೆಗೆ ತೋಟದ ನೆನಪು ಬರುತ್ತದೆ. ಎಕ್ಕದ ಹೂವು, ರತ್ನಜ್ಯೋತಿ ಇತ್ಯಾದಿ ಹೂಗಳು ಇದ್ದಾವೆ. ಇಂಥವರು ತಂದೆಯನ್ನು ನೆನಪೇ ಮಾಡುವುದಿಲ್ಲ. ತಂದೆಯೂ ಸಹ ಯಾರು ಬಹಳ ಸೇವೆ ಮಾಡುತ್ತಾರೆ, ಯಾರು ತಂದೆಯನ್ನು ನೆನಪು ಮಾಡುತ್ತಾರೆ ಅಂತಹ ಮಕ್ಕಳನ್ನು ತಂದೆ ನೆನಪು ಮಾಡಿಕೊಳ್ಳುತ್ತಾರೆ. ಅವರು ತಂದೆಗೆ ಬಹಳ ಪ್ರಿಯ ಆಗುತ್ತಾರೆ. ಅವರಿಂದ ಸುಗಂಧ ಬರುತ್ತದೆ. ಅಲ್ಲಿಯೂ ಸಹ ಬಹಳ ಒಳ್ಳೊಳ್ಳೆ ಹೂಗಳು ಆಗುತ್ತಾರೆ. ತೋಟದಲ್ಲಿ ಬಹಳ ಪ್ರಕಾರದ ಹೂಗಳು ಇರುತ್ತವೆ ಅಲ್ಲವೇ? ಬಾಬನೂ ಸಹ ನೋಡುತ್ತಾರೆ, ಇವರು ಬಹಳ ಒಳ್ಳೆಯ ಸುಗಂಧ ಭರಿತ ಹೂಗಳು ಆಗಿದ್ದಾರೆ. ಇವರು ಅಷ್ಟು ಆಗಿಲ್ಲ, ಇವರ ಪದವಿ ಕಡಿಮೆ ಆಗುತ್ತದೆ. ತಂದೆಗೆ ಯಾರು ಸಹಯೋಗಿಗಳು ಆಗುತ್ತಾರೆ ಅವರೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಅವರೂ ಸಹ ತಂದೆಯನ್ನು ನೆನಪು ಮಾಡುತ್ತಾರೆ. ಬ್ರಾಹ್ಮಣರಿಂದ ದೇವತೆಗಳು ನಂತರ ಈ ರೀತಿ ಟ್ರಾನ್ಸ್ಫರ್ ಆಗುತ್ತಾರೆ. ಕೆಲವು ಆತ್ಮಗಳು ಸಂಪೂರ್ಣ ಎಕ್ಕದ ಹೂವಿನ ರೀತಿ ಇರುತ್ತಾರೆ. ಪ್ರತಿಯೊಬ್ಬರ ಗುಣ ನೆನಪಿಗೆ ಬರುತ್ತದೆ. ಇಲ್ಲಿ ತಂದೆಯ ಹತ್ತಿರ ಬಂದಾಗ ಮಕ್ಕಳು ನಮ್ಮಲ್ಲಿ ಇಂತಿಂಥ ಅವಗುಣಗಳು ಇದೆ ಎಂದು ಬರೆಯುತ್ತಾರೆ ಅಥವಾ ಹೇಳುತ್ತಾರೆ. ಇವರು ದೈವಿ ಹೂಗಳು ಅಥವಾ ಅಸುರಿ ಹೂಗಳು ಎಂದು ವರ್ಣನೆಯೂ ಸಹ ಸಂಗಮ ಯುಗದಲ್ಲಿಯೇ ಮಾಡಲು ಸಾಧ್ಯ. ಅನೇಕ ಪ್ರಕಾರದ ಹೂಗಳು ಇದ್ದಾವೆ. ಇಲ್ಲಿಯೂ ಸಹ ಭಿನ್ನ ಭಿನ್ನ ಪ್ರಕಾರದ ಹೂಗಳು ಇದ್ದಾವೆ. ತಂದೆಯನ್ನು ನೆನಪು ಮಾಡುತ್ತಾರೆ. ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳನ್ನು ನೋಡುತ್ತಾರಲ್ಲವೇ? ಇವರು ಹೇಗೆ ಓದುತ್ತಿದ್ದಾರೆ, ಕಡಿಮೆ ಓದುತ್ತಿದ್ದಾರೆ ಎಂದು ಮನಸ್ಸಿನಿಂದ ತಿಳಿದುಕೊಳ್ಳುತ್ತಾರೆ. ಇವರು ತಂದೆಯೂ ಆಗಿದ್ದಾರೆ, ಶಿಕ್ಷಕ ಆಗಿದ್ದಾರೆ. ತಂದೆಯಂತೆ ಇದ್ದಾರೆ, ಇಲ್ಲೇ ಕುಳಿತಿದ್ದಾರೆ. ಶಿಕ್ಷಕರ ಮಾತು ಜಾಸ್ತಿ ನಡೆಯುತ್ತದೆ. ಶಿಕ್ಷಕರು ಪ್ರತಿದಿನ ಓದಿಸಬೇಕಾಗುತ್ತದೆ. ಈ ಶಿಕ್ಷಣದ ಶಕ್ತಿಯಿಂದಲೇ ಆ ಪದವಿಯನ್ನು ಪಡೆದುಕೊಳ್ಳುತ್ತೀರಿ. ನೆನಪಿನ ಯಾತ್ರೆಯ ಸಮಯದಲ್ಲಿ ಬೆಳಗ್ಗೆ ಗುರುವಾಗಿ ತಂದೆ ಕುಳಿತುಕೊಳ್ಳುತ್ತಾರೆ. ಈ ಸಮಯದಲ್ಲಿ ಶಿಕ್ಷಕರಾಗಿ ಕುಳಿತುಕೊಳ್ಳುತ್ತಾರೆ. ತಂದೆಯಂತೂ ಇದ್ದೇ ಇದ್ದಾರೆ.
ಬೆಳಗ್ಗೆ ನೀವು ನಿಮ್ಮ ಸಹೋದರರನ್ನೂ ಸಹ ತಂದೆಯ ನೆನಪಿನಲ್ಲಿ ಕೂರಿಸುತ್ತೀರಿ. ಇದು ನೆನಪಿನ ವಿಷಯವೂ ಆಗಿದೆ. ನಂತರ ಮುರುಳಿ ಇರುತ್ತದೆ. ಇದು ಶಿಕ್ಷಣದ ವಿಷಯವಾಗಿದೆ. ಯೋಗ ಮತ್ತು ಶಿಕ್ಷಣ ಮುಖ್ಯವಾಗಿದೆ. ಅದನ್ನು ಜ್ಞಾನ ವಿಜ್ಞಾನ ಎಂದು ಹೇಳಲಾಗುತ್ತದೆ. ವಿಜ್ಞಾನ ಭವನ ಎಂದು ಹೆಸರಿದೆ, ಆದರೆ ಅರ್ಥ ಯಾರಿಗೂ ಗೊತ್ತಿಲ್ಲ. ಕೆಲವರು ಈ ರೀತಿಯ ಹೆಸರನ್ನು ಇಟ್ಟಿರುತ್ತಾರೆ. ಎಲ್ಲಿ ತಂದೆ ಬಂದು ಕಲಿಸುತ್ತಿದ್ದಾರೆ ಅದು ಜ್ಞಾನ ವಿಜ್ಞಾನದ ಭವನ ಆಗಿದೆ ಎಂದು ಈಗ ನಾವು ಮಕ್ಕಳು ಹೇಳುತ್ತೇವೆ. ಜ್ಞಾನದಿಂದ ಸಂಪೂರ್ಣ ಸೃಷ್ಟಿಯ ತಿಳುವಳಿಕೆ ಸಿಗುತ್ತದೆ. ವಿಜ್ಞಾನ ಅಂದರೆ ನಾವು ಯೋಗದಲ್ಲಿ ಇರುತ್ತೇವೆ, ಇದರಿಂದ ಪಾವನರಾಗುತ್ತೇವೆ. ನಮಗೆ ಅರ್ಥ ಗೊತ್ತಿದೆ. ಈಗ ತಂದೆಯ ಮೂಲಕ ನಮಗೆ ಇಡೀ ಜಗತ್ತಿನ ಬಗ್ಗೆ ಗೊತ್ತಾಗುತ್ತದೆ. ತಂದೆ ಮಕ್ಕಳನ್ನು ನೋಡುತ್ತಾ ಇರುತ್ತಾರೆ. ಇವರಲ್ಲಿ ಬಹಳ ಭೂತಗಳಿದ್ದಾವೆ. ವಿಕಾರಗಳು, ದೇಹಾಭಿಮಾನದಲ್ಲಿ ಇರುವವರಲ್ಲಿ ಭೂತಗಳು ಇರುತ್ತವೆ. ಅಂದರೆ ರಾವಣನ ವಿಕಾರಿ ಗುಣಗಳು ಇರುತ್ತವೆ. ಆತ್ಮಾಭಿಮಾನಿ ಆಗುವುದರಿಂದ ಭೂತಗಳು ಹೊರಟು ಹೋಗುತ್ತವೆ. ಎಲ್ಲರ ಭೂತಗಳು ಹೊರಟು ಹೋಗುತ್ತದೆ ಎಂದು ಅಲ್ಲ. ತಕ್ಷಣ ಎಲ್ಲ ಹೋಗುವುದಿಲ್ಲ. ಎಲ್ಲ ಲೆಕ್ಕಾಚಾರ ಚುಕ್ತ ಆಗುತ್ತದೆ. ತಮ್ಮ ನಡತೆಯ ಅನುಸಾರವೇ ಪದವಿಯನ್ನು ಪಡೆದುಕೊಳ್ಳುತ್ತೀರಿ. ಮುಂದಿನ ತರಗತಿಗೆ ಟ್ರಾನ್ಸ್ಫರ್ ಆಗುತ್ತೀರಿ. ಅದು ಹದ್ದಿನ ತರಗತಿ, ಅಂದರೆ ಲೌಕಿಕ ತರಗತಿ. ಅಲ್ಲಿ ಒಂದು ತರಗತಿಯಿಂದ ಮೇಲಿನ ತರಗತಿಗೆ ಟ್ರಾನ್ಸ್ಫರ್ ಆಗುತ್ತೀರಿ. ಅವಶ್ಯವಾಗಿ ಮುಂದೆ ಹೋಗುತ್ತಿರುತ್ತಾರೆ. ಈಗ ಈ ಜಗತ್ತಿನ ವರ್ಗಾವಣೆ ಕೆಳಗೆ ಆಗುತ್ತಿದೆ ಹಾಗೂ ನಮ್ಮ ವರ್ಗಾವಣೆ ಮೇಲೆ ಆಗುತ್ತಿದೆ. ಎಷ್ಟೊಂದು ವ್ಯತ್ಯಾಸವಿದೆ. ಅವರು ಕಲಿಯುಗದ ಏಣಿಯಿಂದ ಕೆಳಗೆ ಇಳಿಯುತ್ತಾ ಇದ್ದರೆ, ನಾವು ಪುರುಷೋತ್ತಮ ಸಂಗಮ ಯುಗದಲ್ಲಿ ಏಣಿಯನ್ನು ಮೇಲೆ ಹತ್ತುತ್ತಿದ್ದೇವೆ. ಜಗತ್ತು ಇದೇ ಆಗಿದೆ, ಆದರೆ ಬುದ್ಧಿಯಿಂದ ಕೆಲಸ ತೆಗೆದುಕೊಳ್ಳಬೇಕು. ನೀವು ಮಕ್ಕಳು ಹೇಳುತ್ತೀರಿ, ಇದು ಸಂಗಮ ಯುಗ, ನಮ್ಮನ್ನು ಪುರುಷೋತ್ತಮರನ್ನಾಗಿ ಮಾಡುವುದಕ್ಕೋಸ್ಕರ. ಈ ಸಂಗಮ ಯುಗದಲ್ಲಿ ತಂದೆಯು ನಾವು ಮಕ್ಕಳಿಗೋಸ್ಕರ ಬರಬೇಕಾಗುತ್ತದೆ. ಎಲ್ಲರೂ ಭಕ್ತಿ ಮಾರ್ಗದ ಘೋರ ಕತ್ತಲಿನಲ್ಲಿ ಇದ್ದಾರೆ. ಅವರು ಭಕ್ತಿಯನ್ನು ಬಹಳ ಚೆನ್ನಾಗಿದೆ ಎಂದು ತಿಳಿದುಕೊಂಡಿದ್ದಾರೆ, ಏಕೆಂದರೆ ಅವರಿಗೆ ಜ್ಞಾನದ ಬಗ್ಗೆ ಗೊತ್ತಿಲ್ಲ. ಅದು ಭಕ್ತಿ ಮಾರ್ಗ ಆಗಿದೆ. ನಮಗೀಗ ಜ್ಞಾನ ಸಿಕ್ಕಿದೆ. ನಾವು ಮಕ್ಕಳಿಗೆ ಗೊತ್ತಿದೆ, ಭಕ್ತಿಯಿಂದ ನಾವು ಕೆಳಗೆ ಇಳಿಯುತ್ತಾ ಬಂದಿದ್ದೇವೆ. ಒಂದು ಸ್ವಲ್ಪ ಜ್ಞಾನದಿಂದ ನಾವು ಅರ್ಧ ಕಲ್ಪಕ್ಕೋಸ್ಕರ ಮೇಲೆ ಏರುತ್ತೇವೆ. ನಂತರ ಅಲ್ಲಿ ಜ್ಞಾನದ ಯಾವ ಮಾತುಗಳೂ ಇರುವುದಿಲ್ಲ. ಈ ಎಲ್ಲ ಮಾತುಗಳನ್ನು ಮಹಾರಥಿ ಮಕ್ಕಳೇ ಕೇಳಿ ಧಾರಣೆ ಮಾಡಿಕೊಳ್ಳುತ್ತಾರೆ ಹಾಗೂ ಅನ್ಯರಿಗೆ ತಿಳಿಸುತ್ತಾರೆ. ಆದರೆ ಇಲ್ಲಿಂದ ಹೊರಗೆ ಹೋಗುತ್ತಿದ್ದಂತೆ ಬುದ್ಧಿಯಿಂದ ಜ್ಞಾನ ಮರೆತು ಹೋಗುತ್ತದೆ. ಕರ್ಮದ ಗತಿ ಆ ರೀತಿ ಇರುತ್ತದೆ. ಯಾವಾಗ ಸಮಯ ಬರುತ್ತದೆ ಆಗ ಕರ್ಮದ ಗತಿಯನ್ನೂ ಸಹ ಭಗವಂತ ತಂದೆ ತಿಳಿಸುತ್ತಿದ್ದಾರೆ. ಕಲ್ಪದ ಸಂಗಮ ಯುಗ ಆಗಿದೆ. ಹಳೆಯ ಜಗತ್ತು ಸಮಾಪ್ತಿಯಾಗುತ್ತದೆ ಹಾಗೂ ಹೊಸ ಜಗತ್ತಿನ ಸ್ಥಾಪನೆ ಆಗಲಿದೆ. ವಿನಾಶ ಎದುರಿಗೆ ನಿಂತಿದೆ. ನೀವು ಸಂಗಮ ಯುಗದಲ್ಲಿ ನಿಂತಿದ್ದೀರಿ ಹಾಗೂ ಜಗತ್ತಿನ ಮನುಷ್ಯರಿಗೋಸ್ಕರ ಕಲಿಯುಗ ನಡೆಯುತ್ತಿದೆ. ಭಕ್ತಿ ಎಷ್ಟೊಂದು ಘೋರವಾದ ಕತ್ತಲಿನಲ್ಲಿ ಇದೆ. ಇನ್ನು ಕೆಳಗೆ ಬೀಳುತ್ತಿದ್ದೇವೆ. ಯಾರಾದರೂ ಕೆಳಗೆ ಬೀಳಿಸಲು ನಿಮಿತ್ತರು ಆಗಬೇಕು ತಾನೆ? ಹೌದು, ರಾವಣ ಆಗಿದ್ದಾನೆ. 5 ವಿಕಾರಗಳಿಗೆ ರಾವಣ ಎಂದು ಹೇಳಲಾಗುತ್ತದೆ. ಭ್ರಷ್ಟಾಚಾರದಿಂದ ವಿಕಾರದ ಜನ್ಮ ಆಗುತ್ತದೆ. ಸತ್ಯಯುಗದಲ್ಲಿ ಭ್ರಷ್ಟಾಚಾರದ ಶಬ್ದವೇ ಇರುವುದಿಲ್ಲ. ಈ ಸಭೆಯಲ್ಲಿಯೂ ಸಹ ವಾಸ್ತವದಲ್ಲಿ ಯಾರೂ ಭ್ರಷ್ಟಾಚಾರಿಗಳು ಇರಲು ಸಾಧ್ಯವಿಲ್ಲ. ಯಾವಾಗ ನಿಮ್ಮ ಉತ್ಸಾಹ ಜೋರಾಗುತ್ತದೆ, ಇದು ಸಹ ಆಗುತ್ತದೆ. ನಿಮಗೂ ತಕ್ಷಣ ಗೊತ್ತಾಗುತ್ತದೆ, ಈ ಭ್ರಷ್ಟಾಚಾರಿಗಳು ಇಲ್ಲಿ ವಾತಾವರಣವನ್ನು ಹಾಳು ಮಾಡುತ್ತಾರೆ. ಮುಂದೆ ಹೋದಂತೆ ಗೊತ್ತಾಗುತ್ತದೆ. ಈಗ ಇಂಥವರು ಸಹ ಇಲ್ಲಿ ಕದ್ದು ಮುಚ್ಚಿ ಬಂದು ಕುಳಿತುಕೊಳ್ಳುತ್ತಾರೆ. ಅವರು ಬಹಳ ಪೆಟ್ಟುಗಳನ್ನು ತಿನ್ನುತ್ತಾರೆ, ಸಂಪೂರ್ಣವಾಗಿ ಕೆಳಗೆ ಬೀಳುತ್ತಾರೆ. ಈಶ್ವರನ ಸಭೆಯಲ್ಲಿ ದೈತ್ಯರಾಗಿ, ಅಂದರೆ ಅಸುರಿ ಗುಣದವರಾಗಿ ಬಂದು ಕುಳಿತುಕೊಂಡರೆ ಆಗ ತಕ್ಷಣ ಗೊತ್ತಾಗುತ್ತದೆ.
ಕಲ್ಲು ಬುದ್ಧಿಯವರು ಆಗಿದ್ದಾರೆ, ಹಾಗೆಯೇ ಇನ್ನು ಕಲ್ಲು ಬುದ್ಧಿಯವರು ಆಗುತ್ತಾರೆ. 100ರಷ್ಟು ಶಿಕ್ಷೆಯನ್ನು ಅನುಭವಿಸುತ್ತಾರೆ. ತಮ್ಮ ನಷ್ಟವನ್ನು ತಾವೇ ಅನುಭವಿಸುತ್ತಾರೆ. ನಾವು ವಿಕಾರಕ್ಕೆ ವಶರಾಗಿ ಮತ್ತೆ ಬಾಬನ ಕ್ಲಾಸಿಗೆ ಬಂದು ಕುಳಿತಿದ್ದೇವೆ ಎಂದು ಹೇಳುತ್ತಾರೆ. ತಂದೆಗೆ ಗೊತ್ತಾಗುತ್ತದೆ ಇವರು ವಿಕಾರಿಗಳು ಎಂದು. ನಮಗೆ ಏನು ಗೊತ್ತಾಗುತ್ತದೆ? ಯಾರು ಏನು ಮಾಡುತ್ತಾರೆ ಅವರೇ ಅದನ್ನು ಪಡೆದುಕೊಳ್ಳುತ್ತಾರೆ. ನಾವು ತಿಳಿದುಕೊಳ್ಳುವ ಅವಶ್ಯಕತೆ ಇಲ್ಲ. ಇದನ್ನೇ ಅಸುರಿ ಯೋಗ ಎಂದು ಹೇಳಲಾಗುತ್ತದೆ. ದುಃಖ ಕೊಡುವಂಥವರು ಆಗಿರುತ್ತಾರೆ. ತಂದೆ ಕಚೇರಿ ನಡೆಸಿದಾಗ ಎಲ್ಲರೂ ಸತ್ಯವನ್ನೇ ಹೇಳುತ್ತಾರೇನು? ಬಹಳ ಮಕ್ಕಳು ಮುಚ್ಚಿಡುತ್ತಾರೆ ಅಥವಾ ನಂತರ ಹೇಳುತ್ತೇನೆ ಎಂದು ಹೇಳುತ್ತಾರೆ. ಇದು ಸಹ ದೇಹಾಭಿಮಾನ ಆಗಿದೆ. ಎಲ್ಲರ ಮುಂದೆ ತಿಳಿಸಿದಾಗ ಇವರು ಎಷ್ಟು ಸತ್ಯವಂತರು ಎಂದು ಹೇಳಲಾಗುತ್ತದೆ. ತಂದೆಗೆ ಎಲ್ಲವೂ ಗೊತ್ತಾಗುತ್ತದೆಯಲ್ಲವೇ? ಸತ್ಯತೆ ಇದ್ದರೆ ಅವರು ನೃತ್ಯ ಮಾಡುತ್ತಾರೆ ಎಂದು ಗಾಯನವಿದೆಯಲ್ಲವೇ? ಸತ್ಯವನ್ನು ಹೇಳಿದಾಗ ನಿಮ್ಮ ರಾಜಧಾನಿಯಲ್ಲಿ ನೀವು ನೃತ್ಯ ಮಾಡುತ್ತೀರಿ. ತಂದೆ ಸತ್ಯವಾಗಿದ್ದಾರೆ. ಮಕ್ಕಳು ಸಹ ಎಷ್ಟೊಂದು ಸತ್ಯವಂತರಾಗಬೇಕು, ಎಂದೂ ಸಹ ಅಸತ್ಯವಂತರು ಆಗಬಾರದು. ತಂದೆ ಮಕ್ಕಳಿಗೆ ಕೇಳುತ್ತಾರೆ, ಶಿವ ತಂದೆ ಎಲ್ಲಿದ್ದಾರೆ? ಆಗ ಮಕ್ಕಳು ಹೇಳುತ್ತಾರೆ, ಇವರಲ್ಲಿ ಇದ್ದಾರೆ. ಪರಮಧಾಮವನ್ನು ಬಿಟ್ಟು ದೂರ ದೇಶದಲ್ಲಿ ಇರುವಂತಹ ತಂದೆ ಪರದೇಶದಲ್ಲಿ ಬಂದಿದ್ದಾರೆ. ಅವರು ಈಗ ಬಹಳ ಸೇವೆಯನ್ನು ಮಾಡಬೇಕು. ಅಲ್ಲಿ ಹೋಗಿ ಏನು ಮಾಡುತ್ತಾರೆ? ತಂದೆ ಹೇಳುತ್ತಾರೆ, ನಾನು ಹಗಲು ರಾತ್ರಿ ಇಲ್ಲಿ ಸೇವೆ ಮಾಡಬೇಕಾಗುತ್ತದೆ. ಸಂದೇಶಿಗಳಿಗೆ ಭಕ್ತರಿಗೂ ಸಹ ಸಾಕ್ಷಾತ್ಕಾರ ಮಾಡಿಸುತ್ತಾರೆ. ಅದು ಸಹ ಇಲ್ಲಿಯೇ ಮಾಡಿಸುತ್ತಾರೆ. ಅಲ್ಲಿ ಯಾವ ಸೇವೆಯೂ ಇರುವುದಿಲ್ಲ. ಸೇವೆಯ ವಿನಃ ತಂದೆಗೆ ಸುಖ ಇಲ್ಲ. ಇಡೀ ಜಗತ್ತಿನ ಸೇವೆ ಮಾಡಬೇಕು. ಎಲ್ಲರೂ ತಂದೆ ನೀನು ಬಾ ಎಂದು ಕೂಗಿ ಕರೆಯುತ್ತಿದ್ದಾರೆ. ತಂದೆ ಹೇಳುತ್ತಾರೆ, ನಾನು ಈ ರಥದಲ್ಲಿ ಬಂದಿದ್ದೇನೆ. ಇದು ಮನುಷ್ಯರಿಗೆ ಗೊತ್ತಿಲ್ಲ. ಅದಕ್ಕೆ ಅವರು ಕುದುರೆ ಗಾಡಿಯನ್ನು ತೋರಿಸಿದ್ದಾರೆ. ಈಗ ಕುದುರೆ ಗಾಡಿಯಲ್ಲಿ ಕೃಷ್ಣ ಹೇಗೆ ಕುಳಿತುಕೊಳ್ಳುತ್ತಾನೆ? ಕುದುರೆ ಗಾಡಿಯ ಮೇಲೆ ಕುಳಿತುಕೊಳ್ಳುವ ಯಾವ ಆಸಕ್ತಿಯೂ ಇರುವುದಿಲ್ಲ. ಕೆಲವು ಶ್ರೀಮಂತರಿಗೆ ಕುದುರೆ ಗಾಡಿಯ ಮೇಲೆ ಒಂದು ಸಾರಿ ಕುಳಿತು ಸವಾರಿ ಮಾಡಿ ನೋಡಬೇಕು ಎಂದು ಆಸಕ್ತಿ ಇಟ್ಟುಕೊಳ್ಳುತ್ತಾರೆ. ಇಂತಹ ಯಾವ ಮಾತುಗಳು ಇರುವುದಿಲ್ಲ. ಅಮೇರಿಕದವರು ಇಲ್ಲಿಗೆ ಬಂದಾಗ ಅವರು ಕುದುರೆ ಗಾಡಿಯ ಮೇಲೆ ಕುಳಿತುಕೊಂಡಾಗ ಬಹಳ ಮಜಾ ಅನಿಸುತ್ತದೆ. ತಮ್ಮ ಅಭಿಮಾನದ ಮಾತು ಇರುವುದಿಲ್ಲ. ಇಲ್ಲಿ ಇಂತಹ ಯಾವ ವಸ್ತುಗಳೂ ಇರುವುದಿಲ್ಲ. ದೇಹ ಅಭಿಮಾನಿ ಹಾಗೂ ಆತ್ಮಾಭಿಮಾನಿ ಆಗುವಂತಹ ಮಾತುಗಳು ಸಂಗಮ ಯುಗದಲ್ಲಿ ಬಿಟ್ಟರೆ ಮತ್ತೆ ಯಾವಾಗಲೂ ಇರುವುದಿಲ್ಲ. ಆತ್ಮಾಭಿಮಾನಿ ಹಾಗೂ ದೇಹಾಭಿಮಾನದ ಜ್ಞಾನವನ್ನು ತಂದೆಯ ವಿನಃ ಬೇರೆ ಯಾರೂ ತಿಳಿಸಲು ಸಾಧ್ಯವಿಲ್ಲ. ಈಗ ನಾವು ಮಕ್ಕಳಿಗೆ ಗೊತ್ತಿದೆ. ನಿಮಗೂ ಮೊದಲು ಗೊತ್ತಿತ್ತಾ? ಯಾವ ಗುರುಗಳು ಕಲಿಸಿದ್ದರು? ಅನೇಕ ಗುರುಗಳನ್ನು ಅನುಕರಣೆ ಮಾಡಿದ್ದೆವು. ಆದರೆ ಯಾವ ಗುರುಗಳು ಇದನ್ನು ಕಲಿಸಿಲ್ಲ. ಬಹಳಷ್ಟು ಗುರುಗಳನ್ನು ಅನುಕರಣೆ ಮಾಡುತ್ತೇವೆ. ಈ ಗುರುಗಳಿಂದ ಶಾಂತಿಯ ದಾರಿ ಸಿಗುತ್ತದೆ ಎಂದು ತಿಳಿದುಕೊಳ್ಳುತ್ತೇವೆ. ತಂದೆ ಹೇಳುತ್ತಾರೆ, ಶಾಂತಿಯ ಸಾಗರ ಒಬ್ಬ ತಂದೆಯಾಗಿದ್ದಾರೆ. ಅವರೇ ನಮ್ಮನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ. ಸುಖಧಾಮ ಶಾಂತಿಧಾಮದ ದಾರಿ ಯಾರಿಗೂ ಗೊತ್ತಿಲ್ಲ. ತಮ್ಮನ್ನು ಯಾರೂ ನಾನು ಶೂದ್ರ ಎಂದು ತಿಳಿದುಕೊಂಡಿಲ್ಲ. ಕಲಿಯುಗದಲ್ಲಿ ಶೂದ್ರ ವರ್ಣದವರು ಇದ್ದಾರೆ. ಈ ವರ್ಣಗಳ ಬಗ್ಗೆ ನೀವು ಮಕ್ಕಳಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಇಲ್ಲಿ ತಂದೆಯ ಮುಂದೆ ಕೇಳುತ್ತಾರೆ. ಇಲ್ಲಿಂದ ಹೊರಗೆ ಹೋಗುತ್ತಿದ್ದಂತೆ ಎಲ್ಲವನ್ನೂ ಮರೆತು ಬಿಡುತ್ತಾರೆ. ಧಾರಣೆ ಮಾಡಿಕೊಳ್ಳುವುದಿಲ್ಲ. ತಂದೆ ಹೇಳುತ್ತಾರೆ, ಎಲ್ಲಿಯಾದರೂ ಹೋಗಿರಿ, ಅವಶ್ಯವಾಗಿ ಬ್ಯಾಡ್ಜ್ ಹಾಕಿಕೊಂಡು ಹೋಗಿರಿ. ಇದರಲ್ಲಿ ನಾಚಿಕೆಯ ಮಾತು ಇಲ್ಲ. ಬಹಳ ಕಲ್ಯಾಣ ಮಾಡುವುದಕ್ಕೋಸ್ಕರ ತಂದೆ ಮಾಡಿಸಿದ್ದಾರೆ. ಈ ಬ್ಯಾಡ್ಜ್ನ ಮೂಲಕ ನೀವು ಯಾರಿಗಾದರೂ ಜ್ಞಾನವನ್ನು ತಿಳಿಸಬಹುದು. ಯಾರು ಬಹಳ ಒಳ್ಳೆಯ ಸೂಕ್ಷ್ಮ ಬುದ್ಧಿಯುಳ್ಳಂಥ ಮನುಷ್ಯರು ಇರುತ್ತಾರೆ, ಅವರು ಹೇಳುತ್ತಾರೆ, ಇದಕ್ಕೆ ನಿಮಗೆ ಖರ್ಚು ಆಗಿರಬಹುದು.
ಖರ್ಚು ಆಗುತ್ತದೆ ಎಂದು ಅವರಿಗೆ ಹೇಳಿರಿ. ಬಡವರಿಗೋಸ್ಕರ ಉಚಿತವಾಗಿದೆ. ಅವರು ಸಹ ಜ್ಞಾನವನ್ನು ಧಾರಣೆ ಮಾಡಿಕೊಂಡಾಗ ಬಹಳ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿದೆ. ಹಣ ಇಲ್ಲ ಅಂದಾಗ ಏನು ಮಾಡುತ್ತಾರೆ? ಕೆಲವರ ಹತ್ತಿರ ಬಹಳ ಹಣ ಇರುತ್ತದೆ. ಅವರು ಬಹಳ ಜಿಪುಣರಾಗಿರುತ್ತಾರೆ. ಇವರು ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸಿದ್ದಾರೆ. ಮೋಹವನ್ನು ಬಿಡುವುದಾದರೆ ಅದನ್ನು ತಂದೆಯಿಂದ ಕಲಿಯಿರಿ. ಇವರು ತಮ್ಮದೆಲ್ಲವನ್ನು ಕೆಲವು ಮಾತೆಯರ ಸಂಘಟನೆಯನ್ನು ಮಾಡಿ ಅವರಿಗೆ ಅರ್ಪಣೆ ಮಾಡಿದರು. ನೀವು ಇದೆಲ್ಲವನ್ನು ಸಂಪಾಲನೆ ಮಾಡಿರಿ, ಏಕೆಂದರೆ ಈಗ ಈ ಜ್ಞಾನ ಸಿಕ್ಕಿದೆ ಅಂದಾಗ ಅಂತ್ಯದಲ್ಲಿ ಯಾವುದೂ ನೆನಪಿಗೆ ಬರಬಾರದು. ಅಂತ್ಯಕಾಲದಲ್ಲಿ ಯಾರು ಸ್ತ್ರೀಯನ್ನು ಸ್ಮರಣೆ ಮಾಡುತ್ತಾರೆ, ದೊಡ್ಡ ದೊಡ್ಡ ಮಹಲ್ಗಳು, ಬಿಲ್ಡಿಂಗ್ಗಳು ಇತ್ಯಾದಿಗಳು ಇದ್ದಾಗ ಅಂತ್ಯದಲ್ಲಿ ಅದೇ ನೆನಪಿಗೆ ಬರುತ್ತದೆ. ಆದರೆ ನೀವು ಸ್ವಲ್ಪ ಜ್ಞಾನವನ್ನು ಕೇಳಿದರೂ ಸಹ ಪ್ರಜೆಯಲ್ಲಿ ಬರುತ್ತೀರಿ. ತಂದೆ ಬಡವರ ಬಂಧು ಆಗಿದ್ದಾರೆ. ಯಾರ ಹತ್ತಿರ ಬಹಳ ಹಣ ಇರುತ್ತದೆ ಅವರು ತಮ್ಮ ಜಿಪುಣತೆಯನ್ನು ತೋರಿಸುತ್ತಾರೆ. ನಮ್ಮ ಮೊಟ್ಟ ಮೊದಲ ವಾರಸುದಾರ ಶಿವ ತಂದೆ ಎಂದು ತಿಳಿದುಕೊಳ್ಳುವುದಿಲ್ಲ. ಭಕ್ತಿ ಮಾರ್ಗದಲ್ಲಿಯೂ ಸಹ ಭಗವಂತನನ್ನು ವಾರಸುದಾರರನ್ನಾಗಿ ಮಾಡಿಕೊಂಡಿದ್ದರು. ಭಗವಂತನಿಗೆ ತಮ್ಮದೆಲ್ಲವನ್ನೂ ಕೊಡುತ್ತಾರೆ ಅಲ್ಲವೇ? ಈಶ್ವರನ ಹೆಸರಿನಲ್ಲಿ ಏಕೆ ಕೊಡುತ್ತಾರೆ? ಈಶ್ವರನ ಹೆಸರಿನಲ್ಲಿ ಬಡವರಿಗೆ ದಾನ ಕೊಟ್ಟಾಗ ಆಗ ಈಶ್ವರ ಅದಕ್ಕೆ ಪ್ರತಿಫಲವನ್ನು ಕೊಡುತ್ತಾರೆ ಎಂದು ತಿಳಿದುಕೊಳ್ಳುತ್ತಾರೆ. ಇನ್ನೊಂದು ಜನ್ಮದಲ್ಲಿ ಅದರ ಭಾಗ್ಯ ಸಿಗುತ್ತದೆ ಅಲ್ಲವೇ? ಇಲ್ಲಿ ಎಲ್ಲರಿಗೂ ಗ್ರಹಣ ಹಿಡಿದಿದೆ ಎಂದು ಹೇಳುತ್ತಾರೆ. ದಾನ ಕೊಟ್ಟಾಗ ಗ್ರಹಣ ಬಿಟ್ಟು ಹೋಗುತ್ತದೆ. ತಂದೆಗೆ ಎಲ್ಲವನ್ನೂ ದಾನವಾಗಿ ಕೊಡಬೇಕು. ಶರೀರದ ಮಿತ್ರ ಸಂಬಂಧಿಕರು ಏನೆಲ್ಲ ಇದೆ ಅದೆಲ್ಲವನ್ನೂ ಸಹ ತಂದೆಗೆ ಸಮರ್ಪಣೆ ಮಾಡಬೇಕು. ಬಾಬಾ ಇದೆಲ್ಲವೂ ನಿಮ್ಮದು ಎಂದು ಹೇಳುತ್ತಾರೆ. ಇಡೀ ಸೃಷ್ಟಿಗೆ ಗ್ರಹಣ ಹಿಡಿದಿದೆ. ಹೇಗೆ 1 ಸೆಕೆಂಡಿನಲ್ಲಿ ಈ ಗ್ರಹಣ ಬಿಡುತ್ತದೆ. ಕಪ್ಪು ಆಗಿರುವಂಥವರು ಹೇಗೆ ಸುಂದರ ಆಗುತ್ತಾರೆ ಎನ್ನುವುದು ಈಗ ನೀವು ಮಕ್ಕಳಿಗೆ ಗೊತ್ತಿದೆ. ನೀವು ಇದನ್ನು ಅನ್ಯರಿಗೆ ತಿಳಿಸಬೇಕು. ಜ್ಞಾನ ಇದೆ, ಆದರೆ ಆ ಜ್ಞಾನವನ್ನು ಬೇರೆಯವರಿಗೆ ತಿಳಿಸುವುದಿಲ್ಲ ಎಂದರೆ ಅವರು ಯಾವ ಉಪಯೋಗಕ್ಕೂ ಇಲ್ಲ. ಒಳ್ಳೆಯದು. ಆತ್ಮಿಕ ಮಾತ್ ಪಿತಾ ಬಾಪ್ ದಾದಾರವರ ಕಡೆಯಿಂದ ಆತ್ಮಿಕ ಮಕ್ಕಳಿಗೆ ನೆನಪು ಪ್ರೀತಿಗಳು. ವರದಾನ: ನಿರಂತರ ಯೋಗಿಯಾಗಿರಿ. ಯಾವ ಮಕ್ಕಳು ಸದಾ ತಂದೆಯ ಜೊತೆಯನ್ನು ಅನುಭವ ಮಾಡುತ್ತಾರೆ ಅವರು ಎಂದೂ ಸಹ ಯಾವುದೇ ದೇಹದಾರಿಗಳ ಜೊತೆಯ ಅವಶ್ಯಕತೆ ಇದೆ ಎಂದು ಅನುಭವ ಮಾಡುವುದಿಲ್ಲ. ಎಂದೂ ಸಹ ಯಾವುದೇ ಸೇವೆಯಲ್ಲಿ ದೇಹದಾರಿಗಳನ್ನು ಆಧಾರ ಮಾಡಿಕೊಳ್ಳುವುದಿಲ್ಲ. ಮರ್ಯಾದೆಯ ಅನುಸಾರವಾಗಿ, ಸಂಘಟನೆಯ ಅನುಸಾರವಾಗಿ ಸಹಯೋಗ ತೆಗೆದುಕೊಳ್ಳುವುದು ಅದು ಬೇರೆ ಮಾತು. ಆದರೆ ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ದೇಹದಾರಿಗಳ ನೆನಪು ಬಂದಾಗ, ನನಗೆ ಈ ಪರಿಸ್ಥಿತಿಯಿಂದ ಇಂತಹ ವ್ಯಕ್ತಿಗಳು ನಮ್ಮನ್ನು ಪಾರು ಮಾಡುತ್ತಾರೆ, ಅವರು ಸಲಹೆ ಕೊಡುತ್ತಾರೆ ಅಥವಾ ಅವರು ಆಸರೆ ಕೊಡುತ್ತಾರೆ ಎಂದು ನೆನಪು ಬಂದರೆ, ಇದರಿಂದ ಸರ್ವಶಕ್ತಿವಂತನ ಆಸರೆಯನ್ನು, ಸಹಯೋಗವನ್ನು ಸದಾ ಜೊತೆಗೆ ಇಟ್ಟುಕೊಂಡಿಲ್ಲ ಎಂದು ಸಿದ್ಧವಾಗುತ್ತದೆ. ಸದಾ ಜೊತೆಗೆ ಇರುವಂತಹ ತಂದೆಯೊಂದಿಗೆ ಸಮೀಪ ಸಂಬಂಧ ಇರುವ ಕಾರಣ ಸಂಕಲ್ಪದಲ್ಲಿ, ಆತ್ಮಿಕ ಸಂಭಾಷಣೆಯಲ್ಲಿ ತಂದೆಯ ನೆನಪು ಬರುತ್ತದೆ. ಮಾತಿಗೂ ತಂದೆಯ ಹತ್ತಿರ ಕೇಳೋಣ ಎಂದು ಹೇಳುತ್ತಾರೆ. ಕೆಲವರು ನಿಮಿತ್ತ ಶಿಕ್ಷಕರನ್ನು ನೆನಪು ಮಾಡಿಕೊಳ್ಳುತ್ತಾರೆ, ಕೆಲವರು ತಮ್ಮ ಜೊತೆಗಾರರನ್ನು ನೆನಪು ಮಾಡಿಕೊಳ್ಳುತ್ತಾರೆ, ಅಥವಾ ಕೆಲವರು ತಮ್ಮ ಸಹಪಾಠಿಗಳನ್ನು ನೆನಪು ಮಾಡಿಕೊಳ್ಳುತ್ತಾರೆ. ಇದು ಸಹ ಯಾವುದೋ ಕಾರ್ಯಕ್ಕೋಸ್ಕರ ನೆನಪಿಗೆ ಬರಬೇಕು. ಆದರೆ ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ ಸದಾ ಬಾಬಾ ಎಂದು ನೆನಪಿಗೆ ಬರುತ್ತಿರಬೇಕು. ಯಾವುದೇ ಮಾತು ಆಗಿರಲಿ ಸದಾ ಬಾಬನೇ ನೆನಪಿಗೆ ಬರಬೇಕು. ಇದಕ್ಕೆ ನಿರಂತರ ಯೋಗಿಗಳು ಎಂದು ಹೇಳಲಾಗುತ್ತದೆ. ಒಳ್ಳೆಯದು. ಓಂ ನಮಃ ಶಿವಾಯ.